ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೊಮೆಟೊ ಬಾತ್ ಮಾಡೋಕ್ಕೆ ಹೊರಟಿದ್ದೀನಿ. ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಫಸ್ಟು ಇಲ್ಲಿ ನಾನು ಅಕ್ಕಿ ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಫಸ್ಟು 1 ಗ್ಲಾಸ್ ಹಾಕ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಅರ್ಧ ಲೈನ್ಗಿಂತ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಎತ್ತಿಕೊಂಡು ನೆಕ್ಸ್ಟ್ ಇಲ್ಲಿ ಮಸಾಲ ರುಬ್ಕೊಬೇಕಾಗುತ್ತೆ. ಮಸಾಲಾಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಒಂದು ಸಲ. ಫಸ್ಟ್ ಇಲ್ಲಿ ತೆಂಗಿನಕಾಯಿ ಒಂದು ಅರ್ಧ ಮುಷ್ಟಿಯಷ್ಟು ತಗೊಂಡು, ಮತ್ತು ಶುಂಠಿನೂ ಅಷ್ಟೇ ಒಂದು 2 ಇಂಚು ಸಾಕು, ಓಕೆನಾ, 2 ಇಂಚು. ಮತ್ತು ಬೆಳ್ಳುಳ್ಳಿ ಎಷ್ಟು, ಒಂದು 6ರಿಂದ 7 ಸಾಕು. ನಾನಿಲ್ಲಿ 6ರಿಂದ 7 ಅಷ್ಟೇ ಹಾಕ್ಕೊಂಡಿರೋದು. ನಾನು 6ರಿಂದ 7 ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಕರಿಬೇವು ಒಂದು 2 ಕಡ್ಡಿ ಅಷ್ಟು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡು, ನೆಕ್ಸ್ಟ್ ಇಲ್ಲಿ ಪುದೀನ ಇರಲಿಲ್ಲ, ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿನೂ ಅಷ್ಟೇ ಒಂದು ಅರ್ಧ ಸಾಕು. ಹಾಕ್ಕೊಂಡು ಇಲ್ಲಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ. ಯಾಕಂತಂದರೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ರೆ ಇದಕ್ಕೂ ನಾವು ಖಾರ ಹಾಕಬೇಕಾಗುತ್ತೆ ಮಸಾಲಾಗೆ, ಅದಕ್ಕೆ ಇದಕ್ಕೆ ಹಾಕಿಲ್ಲ. ನೆಕ್ಸ್ಟ್ ಇದು ರುಬ್ಕೊಂಡಾದಮೇಲೆ ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಆಯಿತಾ. ಹಾಕ್ಕೊಂಡು ಸ್ಪೈಸಸ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಚಕ್ಕೆ, ಲವಂಗ, ಸ್ಟಾರ್ ಹೂವು, ಕಲ್ಲುವ, ಸೋಂಪು, ಏಲಕ್ಕಿ ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ಕ್ಲೀನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು. ತುಂಬ ಫ್ರೈ ಮಾಡಿಕೊಂಡು ಅಂತಂದರೆ ಹೆಂಗೆ ಹೋಗ್ಬಿಡುತ್ತೆ ಅಂತಂದರೆ ಬ್ಲ್ಯಾಕಾಗಿ ಆಗಿಬಿಡುತ್ತೆ ಅದು. ಮತ್ತು ನಾವು ಈರುಳ್ಳಿ ಹಾಕ್ದಾಗ ಏನಾಗುತ್ತೆ, ಆ ಟೇಸ್ಟು ಇರೋದಿಲ್ಲ, ಅಂತಂದರೆ ಟೇಸ್ಟಿಗೆ ಸಿಗೋದಿಲ್ಲ. ಅದಕ್ಕೆ ನಾನು ಒಂದೇ ರೌಂಡು ಇದನ್ನೆಲ್ಲ ಹಾಕ್ಕೊಂಡು, ಕಸ್ತೂರಿ ಮೆಂತ್ಯನೂ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ಈರುಳ್ಳಿ ಹಾಕ್ಕೊಂಬಿಡೋಣ. ತುಂಬ ಬ್ರೌನ್ ಕಲರ್ ಆದರೆ ನಿಜವಾಗ್ಲೂ ಹೇಳ್ತೀನಲ್ಲ, ಟೇಸ್ಟೇ ಇರೋದಿಲ್ಲ, ಒಂಥರ ಸೀದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ, ಆ ಥರ ಬೇಡ. ಸೊ ಇಲ್ಲಿ ನಾನು ಒಂದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಮತ್ತು ಈರುಳ್ಳಿ ಒಂದು 2 ತೊಗೊಂಡಿದ್ದೆ. ಚಿಕ್ಕದಾಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಆದಮೇಲೆ ಮಿಕ್ಸ್ ಮಾಡಿಕೊಂಡು, ಮತ್ತು ಮಸಾಲ ಏನಿತ್ತೋ ಮಸಾಲಾನ ಆ್ಯಡ್ ಮಾಡಿಕೊಂಡು, ಮತ್ತು ಇನ್ನೊಂದು ರೌಂಡ್ ಕ್ಲೀನಾಗಿ ಒಂದು 5 to 10 ಮಿನಿಟ್ಸ್ ಕ್ಲೀನಾಗೆ ಅದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ, ಓಕೆನಾ. ಅದು ಒಂದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಮತ್ತು ಟೊಮೆಟೊ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಟೊಮೆಟೊನೂ ಅಷ್ಟೇ ಒಂದು 15 ನಿಮಿಷ ಬಿಟ್ಟು ಮತ್ತು ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು 15 ನಿಮಿಷ ಬಿಟ್ಬಿಡೋಣ. ಅದು ಒಂದ್ಸಲಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿದ್ಮೇಲೆ ಒಂದು 15 ನಿಮಿಷ ಆದರೂ ಮಿನಿಮಮ್ ಬಿಡಬೇಕಾಗುತ್ತೆ. ಯಾಕಂತಂದರೆ ಮೆತ್ತಗಾಗಬೇಕಾಗುತ್ತೆ ಟೊಮೆಟೊ. ಮೆತ್ತಗಾಗಿಲ್ಲ ಅಂತಂದರೆ ಏನಕ್ಕೂ ಟೇಸ್ಟಿ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀವು ಬೇಕಾದರೆ ಲಿಡ್ ಕ್ಲೋಸ್ ಮಾಡ್ಕೊಂಡು ಇಟ್ಕೊಬೋದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಖಾರ ಪೌಡರು ಎಷ್ಟು, ನಾನು 1.5 ಅಷ್ಟು ಹಾಕ್ಕೊಂಡಿದ್ದೆ. ಧನಿಯಾ ಪೌಡರ್ 1.5, ಓಕೆನಾ. 1.5 ಹಾಕ್ಕೊಂಡು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಮತ್ತು ನಿಮ್ಮ ಹತ್ರ ಗರಂ ಮಸಾಲ, ಟೊಮೆಟೊ ಬಾತ್ ಪೌಡ್ರ್ ಇದ್ದರೂ ಹಾಕ್ಕೊಳ್ಳಿ. ನನ್ನ ಹತ್ರ ಟೊಮೆಟೊ ಬಾತ್ ಪೌಡ್ರ್ ಇರಲಿಲ್ಲ, ಸೊ ನಾನು ಅದಕ್ಕೆ ಹಾಕ್ಕೊಂಡಿಲ್ಲ. ಗರಂ ಮಸಾಲ ಪೌಡರ್ ಬಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಓಕೆನಾ. ಅದು ಒಂದು ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿ ನೆನೆಸಿಕ್ಕಿದ್ನಲ್ಲ, ಅದಕ್ಕಿಂತ ಮುಂಚೆ ನೀರು ಹಾಕ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಅಕ್ಕಿ ತೊಳೆದ್ಬಿಟ್ಟು ಹಾಕೋದಕ್ಕೂ ಕರೆಕ್ಟಾಗಿರುತ್ತೆ. ಸೊ ನಾನು ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ 3.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ.
ನೀರು ಹಾಕ್ಕೊಂಡು ಕ್ಲೀನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೊಂಬಿಡಿ. ಕುದಿ ಬರಬೇಕು, ಕುದಿ ಬಂದರೆ ಚೆನ್ನಾಗಿರುತ್ತೆ, ಉದ್ರುದ್ರವಾಗುತ್ತೆ ಅನ್ನ. ಇಲ್ಲಿ ನೋಡ್ತಿದ್ದೀರಲ್ಲ, ನೀರು ಹಾಕ್ಕೊಂಡ್ಮೇಲೆ ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಅಂತ ನೋಡಿಕೊಂಡು, ಮತ್ತು ಇಲ್ಲಿ ಅಕ್ಕಿನ ವಾಶ್ ಮಾಡ್ಕೊಂಡಿರೋದನ್ನ ಮತ್ತು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕ್ಲೀನಾಗೆ ನೀರು ಬಗ್ಸ್ಕೊಂಡು ಹಾಕ್ಕೊಳ್ಳಿ ಅನ್ನ ಅಂತಂದರೆ ಅಕ್ಕಿನ. ಯಾಕಂತಂದರೆ ನೀರು ಎಕ್ಸ್ಟ್ರಾ ಆದರೆ ಒಂಥರ ಅಂತಂದರೆ ಮೆತ್ತಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಕ್ಲೀನಾಗಿ ಇದು ಮಾಡಿಕೊಂಡು ಮತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಾಕಿದ್ಮೇಲೆ ಕ್ಲೀನಾಗಿ ಒಂದು ರೌಂಡ್ ಫ್ರೈ ಮಾಡಿಕೊಂಡು ಒಂದು ಸಲ ನಾನು ಟೇಸ್ಟ್ ನೋಡಿದೆ. ಓಕೆನಾ, ಟೇಸ್ಟ್ ನೋಡಿಕೊಂಡು ಕರೆಕ್ಟಾಗಿತ್ತು, ಎಲ್ಲ ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು ಅಂತ ಅಂದ್ಬಿಟ್ಟು ಮತ್ತು ನಾನೇನು ಇದು ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ಕುದಿ ಬರ್ತಾಯಿತ್ತು, ನೋಡ್ತೀರಿ ಇಲ್ಲಿ ಕುದಿ ಬರ್ತಾಯಿತ್ತು. ನೆಕ್ಸ್ಟು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಖಾರ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ ಹಾಕ್ಕೊಂಡೆ. ಮತ್ತು ಆಲೂಗಡ್ಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಆಲೂಗಡ್ಡೆನ ಒಂದು ಫುಲ್ ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬರ್ತಿದೆಯಲ್ಲ ಈ ಥರ ಕುದಿ ಬರಬೇಕಾಗುತ್ತೆ. ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ಒಂದು 5 ನಿಮಿಷ ಬಿಟ್ಬಿಟ್ಟು ಕುದಿ ಬರೋವರೆಗೂ ಬಿಟ್ಟು, ಕುದಿ ಬರಬೇಕು, ಒಂದು 5 ನಿಮಿಷ ಕುದೀತಾ ಇರಲಿ. ಕುದೀತಾ ಇರಬೇಕಾದ್ರೆ ಕುಕ್ಕರ್ ಮುಚ್ಚಳನ ನಾನಿಲ್ಲಿ ಮುಚ್ತಾ ಇದ್ದೀನಿ ನೋಡಿ. ಮುಚ್ಚಿಬಿಟ್ಟು ಒಂದು 2 ವಿಜಿಲ್ ಆದರೆ ಸಾಕು, ಅಂತಂದರೆ ತುಂಬಾ ಬೇಡ. ಯಾಕಂತಂದರೆ ತುಂಬ ನುಣ್ಣಗಾಗಿ ಹೋಗ್ಬಿಡುತ್ತೆ. ತುಂಬ ಮಾಡ್ಕೊಂಬಿಟ್ರೆ ವಿಜಿಲು 3 ಬಾರಿಸ್ಕೊಂಡ್ರೆ ತುಂಬ ನುಣ್ಣಗಾಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ 2 ವಿಜಿಲ್ ಸಾಕು ಅಂತ ಬಿಟ್ಟಿದ್ದೀನಿ. 2 ವಿಜಿಲ್ ಕೂಗಿಸ್ಕೊಂಡು ಮತ್ತು ಒಂದು ಅಂತಂದರೆ ಹಬೆ ಹೋಗೋವರೆಗೂ ಬಿಟ್ಬಿಡಬೇಕು. ಕ್ಲೀನಾಗಿ ರೈಸ್ ಆಗುತ್ತೆ. ಅಂತಂದರೆ ಅಷ್ಟೊಂದು ಮೆತ್ತಗೂ ಆಗೋದಿಲ್ಲ, ಅಷ್ಟೊಂದು ಅಂತಂದರೆ ಇನ್ನೂ ಒಂದು ಇದರಲ್ಲಿ ಆಗೋದಿಲ್ಲ, ನೀರು ಬಿಟ್ಕೊಳೋದಿಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ವಿಶಿಲ್ ಕೂಗಿತ್ತು, ನಾನು ಇಲ್ಲಿ ತೆಗೆದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಕ್ಲೀನಾಗಿ ಒಳ್ಳೆ ಪಲಾವ್ ಥರ ಬಂದಿತ್ತು. ಬಟ್ ಅದು ಪಲಾವ್ ಅಲ್ಲ, ಟೊಮೆಟೊ ಬಾತ್. ಕಲರು ಅಷ್ಟೇ ಲೈಟ್ ಕಲರ್. ನಾನು ಒಂದು ಸ್ವಲ್ಪ ಮಸಾಲ ಕಮ್ಮಿ ಆ್ಯಡ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಸಕ್ಕತ್ತಾಗಿ ಬಂದಿತ್ತು. ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ಮಿಕ್ಸ್ ಮಾಡಬೇಕಾದ್ರೆ ನೋಡಿ, ನಿಜವಾಗ್ಲೂ ಉದ್ರುದ್ರಾಗೆ, ಪ್ಲಸ್ ಅದು ಅಂತಂದರೆ ಇದು ತಳ ಅಂಟುತ್ತಲ್ಲ, ಅದನ್ನು ಅಷ್ಟೇ ತಳನೇ ಅಂಟಿಲ್ಲ, ನೀರು ಅಷ್ಟೇ ಪ್ರಾಪರಾಗಿ ಹಾಕಿದ್ದೆ ನಾನು. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ಹೇಳ್ತೀನಿ, ಟೊಮೆಟೊ ಬಾತು ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋ ಥರನೇ ಇತ್ತು. ನಾನು ಆದರೆ 1.5 ಗ್ಲಾಸಷ್ಟು ಹಾಕಿದ್ದಿತ್ತು. ಅದು ಚೆನ್ನಾಗಿತ್ತು. ಅದು ಒಂಥರ ಟೊಮೆಟೊ ಬಾತು ಅಲ್ಲ, ಒಂಥರ ಪಲಾವ್ ಥರನೂ ಅಲ್ಲ, ಮತ್ತು ಇದು ರೈಸ್ ಬಾತ್ ಅಂತ ಬರುತ್ತಲ್ಲ ಆ ಥರನೂ ಅಲ್ಲ, ಸಕ್ಕತ್ತಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ಹೇಳಿ ನನಗೂ. ನಾನು ಪ್ಲೇಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನಾನಿಲ್ಲಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಮತ್ತು ಇದಕ್ಕೆ ನಾನು ಈ ಬಾಳೆಕಾಯಿ ಬರುತ್ತಲ್ಲ, ಅದರಲ್ಲಿಂದ ಫ್ರೆಂಚ್ ಫ್ರೈಸ್ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೆ ನಾನು. ಕಟ್ ಮಾಡಿಕೊಂಡು ಅದಕ್ಕೆ ಕಬಾಬ್ ಥರ ಮಾಡ್ಕೊಂಡಿದ್ದೆ. ಅದು ಅಷ್ಟೇ ಟೇಸ್ಟು ಚೆನ್ನಾಗಿತ್ತು. ಟೊಮೆಟೊ ಬಾತ್ಗೂ ಅದಕ್ಕೂ ಸಕ್ಕತ್ತಾಗಿ ಬಂದಿತ್ತು. ತೋರಿಸ್ತೀನಿ ಬನ್ನಿ ನಿಮಗೂ. ಪ್ಲೇಟಲ್ಲಿ ಹಾಕ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇತ್ತು ಪ್ಲೇಟು. ಓಕೆನಾ, ಅದು ಬಾಳೆಕಾಯ್ದು, ಅದು ಆ ಥರ ಕಾಣಿಸ್ತಾನೆ ಇಲ್ಲ. ಮತ್ತು ಅದು ಕ್ರಿಸ್ಪಿಯಾಗೂ ಬಂದಿತ್ತು, ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಹಿಂಗಿತ್ತು ನೋಡಿ ನನ್ನ ಪ್ಲೇಟು. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಉದ್ರುದ್ರಾಗೆ. ಮತ್ತು ಅದು ಸೈಡ್ ಡಿಶ್ಶು ಕಬಾಬ್ ಅಂತ ನಾನಲ್ಲ, ಅದು ಅಷ್ಟೇ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಹಂಗೆ ಇತ್ತು. ಇದಕ್ಕೂ ಅದಕ್ಕೂ ಎರಡಕ್ಕೂ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತೇಳಿ ನನಗೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.